ರಾಮಣ್ಣ ಕಡಬೋ ಟಮಾಟ ಸಿಕ್ಕಿದ್ವಲ್ಲ ಹಂಗೆ ಹೆಸರು ಹೋಗಿ ನಮ್ಮ ವಕೀಲರು ಅದ್ಯಾರೋ ರಾವ್ ಅನ್ನೋರಿಗೆ ಈ ಪತ್ರ ಕೂಡ ಕೇಳಿದ್ರು ಅದಕ್ಕೆ ಬಂದೆ. ರಾವ್ ಹಾ ಅದೇ ರಾಮರಾವ್. ಅದೇ ಬುದ್ಧಿ ನಮ್ದು ಹುಣಸೆ ಮರದ್ದು ಜಗಳ ಕಂಡಿದ್ದೆ ಅದ್ರ ವಿಚಾರವಾಗಿ ಆ ಲಾಯರ್ ಹತ್ರ ಏನೋ ಮಾತಾಡ್ಬೇಕು, ನೀನು ಹೋಗಿ ಕಾಣು ನನ್ನ ಮೇಲೆ ಹೇಳು ಅಂತಂದ್ರು. ಎಲ್ಲಾ ಬಡ್ಡಿ ಮಗನೇ ಅವ್ನು ನಮ್ಮ ಅಣ್ಣ ಲಾಯರ ಯೋಚನೆ. ನಮ್ಮ ಲಾಯರು ನಮ್ಮ ಅಣ್ಣನ ಲಾಯರ್ಗೆ ಯಾಕೆ ಚೀಟಿ ಕೊಟ್ಟಿದ್ದಾನು? ಏನೋ ಮಸ್ತ್ ರಮಣ ಅದಕ್ಕೆ ಚೀಟಿ ಕೊಟ್ಟವ್ರೆ ಕೊಡೋ ನೋಡೋಣ. ಹೌದಾ ರಾಜಪ್ಪ? ಇಲ್ಲ ಕಣಬೋ, ನಾನು ನಮ್ಮ ಲಾಯರ್ಗೆ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ, ಹಂಗಾಗಿ ಯಾರಿಗೂ ತೋರಿಸ್ಬಾರ್ದು ಅಂತ. ಅದಕ್ಕೆ ನಾನು ಯಾರಿಗೂ ತೋರಿಸಕ್ಕಿಲ್ಲ. ರಮಣ ನಾನು ವರ್ಷದಲ್ಲಿ ಇವಾಗ ತಾನೇ ಬಂದ್ವಿ. ಅವನು ಅವ್ರ ಲಾಯರ್ ಹತ್ರ ಹೋದ, ನಾನು ಫ್ರೆಂಡ್ ನೋಡೋಣ ಅಂತ ಬರ್ತಾ ಇದ್ದೆ, ನೀನ್ ಸಿಕ್ತಪ್ಪ ಅಡ್ಡ. ನೋಡ ಏನೈತೆ ನೋಡೋಣ. ಪ್ರಮಾಣ ಮಾಡ್ಬಿಟ್ಟಿದ್ದೀನಿ, ನಮ್ಮ ಕಾಯಕಂತ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ. ಸರಿ ಹೋಗ್ಲಿ, ಹಾಳಾಗೋಗ್ಲಿ. ಒಂದೇ ಊರಾಗ ನಮ್ಮೇ ನಂಬಲ್ಲ ಅಂತ ಪ್ರಮಾಣ ಮಾಡ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಕೊಡೋದು ಹೆಂಗೆ ಅಂತ ರಾಜಪ್ಪ ಬೇಜಾರು ಮಾಡ್ಕೋಬೇಡ. ಅಲ್ಲೋ ಆ ಚೀಟಿ ಒಳಗೆ ನಿಮ್ಮ ಅಣ್ಣ ಲಾಯರನ್ನು ನಿನ್ ಲಾಯರು ಮಾತಾಡ್ಕೊಂತ ಇರ್ತಾರೋ. ಕೊಡೋ ಬೇಗ ಕೊಡ ಇಲ್ಲ. ರಾಜಪ್ಪ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ ರಾಜಪ್ಪ. ಅದ್ಯಾಕೆ ಹಂಗೆ ರಾಜಪ್ಪ? ಅಂತ ಇಸಿ ಆಯ್ತಾ ಗಡ್ಲ ಇಲ್ಲಿ? ಏನ್ ಅಂತ ಇಸಿ ಆಯ್ತಾ? ಓದ್ತೀನಿ ಕೇಳಿಸ್ಕೊ. ಪಟ್ಲಿಗಳು ಕೊಬ್ಬಿವೆ, ಕೊಬ್ಬು ಕರಗಲಿ. ರಾಜಪ್ಪ ಬಂದು ಪಟ್ಲಿಗಳು ಚೆನ್ನಾಗಿರ್ತದೆ ಕೈಲಿಲ್ಲ. ನೀನೊಂದು ಕೊಬ್ಬಿರೋ ಪಟ್ಲಿ, ನಿಮ್ಮ ಅಣ್ಣ ಒಂದು ಕೊಬ್ಬಿರೋ ಪಟ್ಲಿ. ಆ ಕಬ್ಬನ್ನು ತರಿಸ್ಬೇಕು ಅಂದ್ಬಿಟ್ಟು ಇಬ್ಬರು ಲಾಯರ್ಗಳು ಈ ಚೀಟಿಯಲ್ಲಿ ಮಾತಾಡ್ಕೊಂತಾರೆ ಕಣೋ. ಎಲ್ಲ ಬಡ್ಡಿ ಮಕ್ಕಳ. ರಾಜಪ್ಪ ಏನು ಅವನ ಅಪ್ಪನ ಲಾಯರ್ ಇರೋದು? ನಾನು ಲಾಯರ್ ಇರ್ತೀನಿ ಬಿಡು ರಾಜಪ್ಪ. ಅಲ್ಲೋ ಲಾಯರ್ಗಳು ವಂಶ ಮರ ಚೀಟಿ ಅಲ್ಲೇನೋ ಇದು. ಹೌದು ಹೌದು, ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಬೇರೆ ಲಾಯರ್ ಇರ್ತೀನಿ ರಾಜಪ್ಪ. ಬಹುತೇಕ ಲಾಯರ್ಗಳು 100ಕ್ಕೆ 99% ಎಲ್ಲ ಇಂಥ ಲಾಯರ್ಗಳೇ ಸಿಕ್ಕೋದು. ಹೌದಾ ರಾಜಪ್ಪ? ಇನ್ನು 10% ಯಾರೋ ಇಂಥ ಒಳ್ಳೆ ಲಾಯರ್ಗಳು ಒಬ್ಬೊಬ್ರು ಇರ್ತಾರಪ್ಪ. ಏನು ಅನ್ಯಾಯ ರಾಜಪ್ಪ ಇದು? ಕಾಲ ಕೆಟ್ಟೋಯ್ತು, ಈಗ ಏನ್ ಮಾಡೋದು ರಾಜಪ್ಪ? ನಾನು ಹೇಳ್ದಂಗೆ ಕೇಳ್ತೀಯಾ? ಅದೇನ್ ಹೇಳಪ್ಪ? ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರೆ ಹೇಳ್ತೀನಪ್ಪ. ಕೇಳ್ತೀನಿ ಹೇಳಿ ರಾಜಪ್ಪ. ಯಾರೇ ಭಾಷೆ ಕೊಡು. ಇದಕ್ಕೆಲ್ಲ ಭಾಷೆ ಪ್ರಮಾಣ ಮಾಡಿಸ್ಕೊಂತೀಯಲ್ಲ ರಾಜಪ್ಪ. ಇವಾಗ ನಾನು ಹೇಳ್ದಂಗೆ ಕೇಳ್ತೀಯಲ್ಲೋ? ಆಯ್ತು ಹೇಳು. ಭಾಷೆ ಕೊಡು. ಕೊಡ್ಲೇಬೇಕಾ? ನನ್ನ ಅಣ್ಣ ಯಾವತ್ತೂ ನೀವು ಮುಗಿಸ್ಕೊಂಡಿಲ್ಲ ಅಂತ ನಮ್ಮ ಚೇರ್ಮನ್ ಹೇಳ್ತಾ ಇದ್ರು. ಹೌದು. ಆಯ್ತಪ್ಪ ತಗೊಳಪ್ಪ. ರಾಜಪ್ಪ ಪ್ರಮಾಣ ಪಟ್ರೆ ಮುಂಚೆ ಮರ ನಂದು ಆಯ್ತದ? ಪ್ರಮಾಣ ಮಾಡಿದ್ಯಾ? ನಾನು ಹೇಳ್ದಂಗೆ ನಡ್ಕೊಬೇಕಷ್ಟೇ. ಆಯ್ತು ಅದೇನು ಹೇಳೋದು? ನಾನು ಹೇಳ್ದಂಗೆ ಮಾಡ್ತೀನಿ ತಾನೆ? ಅಯ್ಯ ಮಾಡ್ತೀನಿ ಹೇಳು ರಾಜಪ್ಪ. ಸೀದಾ ನನಗೆ ಏನು ಮಾಡ್ತೇಳು? ಏನಾಗಬೇಕು? ಸೀದಾ ಲಾಯರ್ ಹಾಕಿಸ್ಕೋಬೇಕು. ಮುಂಚೆ ಮರ ನಂದು ಆಯ್ತದ? ಮುಂಚೆ ಮರ ನಂದು ಆತಾಯ್ತಾ ಹಾಳಾಗಿ ಓದಾಯ್ತಾ? ನನಗೆ ಮಾತು ಕೊಟ್ಟಿದ್ಯಾ, ಮಾತಂತೆ ನಡ್ಕೊಬೇಕು.
ಆಯ್ತು ಓದಿ ಏನ್ ಮಾಡ್ಬೇಕು ಹೋಗಿ ಸೀದಾ ನಿಮ್ ಲಾಯರ್ ಹತ್ರ ಹೋಗಿ ಹೋಗಿ ಕೇಸ್ ವಾಪಸ್ ತಗೊಂಡು ತಗೊಂಡು ಹದಿನೈದು ಆಯ್ತಾ ಇನ್ನ 2 ಕೆಲಸ ಬಾಕಿ ಐತೆ ಇನ್ನೇನ್ ಆಮೇಲೆ ಸೀದಾ ನಿಮ್ ಊರಿಗೆ ಹೋಗ್ಬೇಕು ಓದಿ ಸೀದಾ ನಿಮ್ ಊರಿಗೆ ಹೋಗಿ ನಮ್ಮೂರು ಆಯ್ತು ಓದಿ ಆಮೇಲೆ ನಿಮ್ಮಣ್ಣ ಗಂಡಣ್ಣ ಇನ್ನೋದೇ ನೋಡ್ಕೊಬೇಕು ಊಟ ಕುತ್ಕೊಳ್ತಾನಲ್ಲ ಇನ್ನೂ ನೋಡ್ಕೊಬೇಕು ಸೀದಾ ಹೋಗಿ ಅವನ ತಟ್ಟೆ ಹತ್ರ ಕುತ್ಕೊಂಡು ಒಂದೇ ತಟ್ಟೆಯಲ್ಲಿ ಉಂಡ್ಬಿಡ್ಬೇಕು ಯಾಕೋ ನಮ್ಮ ಅಣ್ಣನೇ ನನ್ನನ್ನು ಎಚ್ಚಿ ಉಳಿಸಿ ತಿನ್ನಿಸಿ ನನ್ನ ತೊಡೆ ಮೇಲೆ ಹಾಕೊಂಡು ಬೆಳೆದಾರೆ ಅರ್ಥ ಅರ್ಥ ಬಿಡೋದು ನಾನು. ಇದೇ ಕಲೆಗೆ ಸುಂದರ ಪಾಪಣ್ಣ ಅಣ್ಣಂಗೆ ಹೇಳ್ಬೇಕು ಹುಣಸೆ ಮರ ಏ ರಮಣ ಅಣ್ಣಂಗೆ ನಾವು ಮಾತು ಹೇಳ್ಬೇಕು ಊಟ ಮಾಡಿ ಬಂದ್ಬಿಟ್ಟು ಹುಣಸೆ ಮರ ನೀನ್ ಬೇಕಾ ನೀನು ಇಕ್ಕೋ ಹುಣಸೆಕಾಯಿ ನೀನು ಉದುರ್ಸ್ಕೊಂತೀಯಾ ಉದುರಿಸ್ಕೋ ಅಂತ ಹೇಳ್ಬಿಟ್ಟು ಸೀದಾ ಬಂದ್ಬಿಡ್ಬೇಕು ಹುಣಸೆ ಮರ ನಂತರ ಆಯ್ತದ? ಏ ಅಂತ ಹಂಗೆ ಹೇಳ್ತೀಯ. ಹುಣಸೆ ಮರ ನೀನ್ ಆಡ್ಬೇಕು, ಮಾತು ಕೊಟ್ಟಿದ್ಯಾ ನಡ್ಕೊಳ್ಬೇಕಷ್ಟೇ ಹೋಗ್ಲಿ ಬಿಡು. ಪ್ರಮಾಣ ಬೇರೆ ಮಾಡ್ಕೊಂಡ್ಬಿಟ್ಟಿದ್ಯಾ ಇನ್ನು ನುಡ್ದಾಗಿಂದ ಚಟ್ಕಾರ ಆಯ್ತು ಹೇಳ್ತೀನಿ ತಗೋ. ನೀನ್ ಹೇಳಿದ್ರೆ ಮಾಡ್ತೀನಿ ತಗೋ. ಯಾಕಪ್ಪ ಬೆಳಿಗ್ಗೆ ಟಮಾಟೆ ಎತ್ಕೊಂಡು ಈ ಎಣ್ಣೆ ಕುಡ್ಕೋದನು ಕಾಫಿ ಕುಡಿಲ್ಲ ತೆರೆಮಣಿ ಕುಡಿಲ್ಲ ಹೋದವರು ಹಂಗೆ ಬಂದ್ಬಿಟ್ಟೆ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ರಾಜಪ್ಪ ಬರೀ 200 ರೂಪಾಯಿ ಐತೆ ಒಂದು ಬುಟ್ಟಿನ ಕೊಟ್ಟನೆ ಬಟ್ಟೆ ತಕ ಅಂತ ಐತೆ ಇಲ್ಲ ನಾವು ಊಟ ಮಾಡ್ತೇನೆ ಕಾಸು ನಾನೇ ಕೊಡ್ತೀನಿ ರಾಜಪ್ಪ ಅದೇ ಮಸಾಣ ದೋಸೆನು ಅದೆಂಥದ್ದು ಎಗ್ಗು ದೊಡೆ ಕೊಟ್ಬಿಡು ರಾಜಪ್ಪ. ಅದಕ್ಕೆ ದಟ್ಟ ಅಂತ ಮಸಾಲೆ ದೋಸೆ ಅಲ್ಲ ಯಾಕಂದ್ರೆ ಒಡೆನೂ ಅಲ್ಲ ಮಸಾಲೆ ದೋಸೆ ಊದ್ದಿದ್ದು ವಡೆ ಹೀಗೆ ಮಸಾಲೆ ದೋಸೆ ಉದ್ದಿನ ವಡೆ ಅಂತ ಕೇಳ್ಬೇಕಾ ಅದೆಂತ ನಿಮಗೆ ಕೊಡ್ತೀನಿ ನಾನು ಬೆಳಿಗ್ಗೆನೆ ರಾಗಿ ಮುದ್ದೆ ಇದಕ್ಕಳೆ ಸಾರು ಹೊಟ್ಟೆ ತುಂಬ ಒಂದು ಮುದ್ದೆ ಹೊಡ್ಕೊಂಬಂದಿದ್ದೀವಿ ಇದು ಕೇಸ್ ತೀರ್ಮಾನ ಆದೈತಲ್ಲ ಅವಾಗ ಒಳ್ಳೆ ಊಟನೇ ಹಾಕ್ಸಿವಂತೆ ಸೀದಾ ಇವಾಗ ಎಲ್ಲೋತಿ ನೀನು ಅದೇ ಲಾಯರ್ ಬೇಕಾ ವೆರಿ ಗುಡ್ ಜಾಣ ಹೋಗ್ಬ ಒಳ್ಳೆದಾಗಿ ಸರಿ ರಾಜ ಓಕೆ ಒಂದು ಕಟ್ಟೆ ತನಕ ಮುಟ್ಟಿತು ಅಣ್ಣ ಕಮಲನ ಕೋಟಿನಿಂದ ಅನಿವಾರ್ಯ ನಿಮ್ಮ ಅಪ್ಪ ಬರ ಗೊತ್ತಾಯ್ತು ಸುಮ್ಮನೆ ಓದ್ಕೊಳ್ಳಿ
ಹೇಗಿದ್ದೀಯ? ಆಯ್ತು ಬಂದೆ. ತುಂಬಾ ಹೊಟ್ಟೆ ಹಸಿದೈತೆ ನನಗೆ. ಕೈ ನೀರು ತಗೊಂಬ. ಮಾಡ್ತೀನಿ. ಹಾಕು. ಅಪ್ಪ ನಡೀಲಿ. ಹಾಕು. ರೀ, ಸಂಬಂಧ ಅಳಿಸಲಾಗದ ಅನುಬಂಧ. ಕಮಲದಿ ಸಂಬಂಧ ಅಳಿಸಲಾಗದ ಅನುಬಂಧ. ಮಾಡಿದ ತಪ್ಪು ಅರಿವಾಗಿ, ಮಾಡಿದ ತಪ್ಪು ಅರಿವಾಗಿ, ಅಣ್ಣನು ಆದನು ಅನುರಾಗಿ. ತಂದಾನಿತಾನೋ ತಂದನಾನು, ತಂದಾನಿತಾನೋ ತಂದನಾನು, ತಂದಾನಿತಾನೋ ತಂದನಾನು, ತಂದಾನಿತಾನೋ ತಂದನಾನು. ಅಣ್ಣನ್ ತಿನ್ಸಪ್ಪ, ಅಣ್ಣನ್ ತಿನ್ಸು. ಊಟ ಮಾಡಲ್ಲ. ಬಸ್ಸಾರು ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ದೀಯ. ಬಾಯ್ತು ತುಂಬ ಅವನೇ ಓದ್ಕೊಳ್ಳ ಹಬ್ಬದಿಲ್ಲ ಅವಿದ್ಯಾ ಅಂತ ನೀವಾದ್ರೆ ಓದ್ಬೋದು ಬಂದು ಕ್ಷೇಮ ಕೇಳಿದನಲ್ಲ
ಅಲ್ವಾ? ನೀವು ಕೋಪ ಕಣ್ಣು ಮಾಡ್ಕೊಂಡು ಆ ಹುಚ್ಚನ ಅವ್ರಿಗೆ ಕಿತ್ಕೊಂಡು ಬಂದ್ರೆ ಹಾಗೆ ಬಾ. ನೋಡ್ರಿ, ನಾನು ಪಿ.ಯು.ಸಿ. ಓದಿದಾಗ ನನ್ನ ಕಾಲೇಜಲ್ಲಿ ನನ್ನ ಲೆಕ್ಚರರು ಕೋಪದಿಂದ ದ್ವೇಷ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಇಡೀ ಜಗತ್ತೇ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗದು ನೀವು ಕೋಪ ಕಣ್ಣು ಮಾಡ್ಕೊಂಡು ಹೊಂದಾಣಿಕೆ ಇರ್ಬಾರ್ದು. ಹಾಗೆ ಬಾ. ಆಯ್ತಾಯ್ತು, ನಿಮ್ಮ ಕೋಪ ನಿಮ್ಮ ಮಕ್ಕಳಿಗೆ ಬರದವಾಗ ಸಾಕು, ನಿಮ್ಮ ಬುದ್ಧಿ ನಮ್ಮ ಮಕ್ಕಳಿಗೆ ಬರದವಾಗ ಅಷ್ಟೇ ಸಾಕು ನನಗೆ. ಸಾಕು ಬಿಡಲೆ. ಸುಂದರಾಚಂದ್ರನ ಏನು ಯಾರೋ ಕೊಡ್ತಿದ್ರು ಇದೇನು ಹಿಂಗದೆ ಬೀಜನೇ ಇಲ್ಲ. ಅಪ್ಪಯ್ಯನೇ ಕಳಿಸಿದ್ನ, ನಮ್ಮ ಅಣ್ಣಯ್ಯ ಕಳಿಸಿದ್ರು. ಮುಂಚೆ ಅಪ್ಪಯ್ಯನೇ ಕಟ್ಟೋದ ಈ ಮನುಷ್ಯ ನಮ್ಮ ಅಪ್ಪಯ್ಯ ಅಣ್ಣ ಹಾಕಿದ್ದಾರೆ ಬೇರೆಯವ್ರಿಗೆ ಚೆನ್ನಾಗಿಲ್ಲ. ಅಪ್ಪಯ್ಯ ಚೆನ್ನಾಗಿ ಹೋಗಲ್ಲ, ನನಗೆ ವಿಷಯ ಕೇಳ್ತಾರೆ ನೋಡ್ರ. ಬೇಡ ಹೋಗಲ್ಲ, ನಮ್ಮ ಅಣ್ಣಯ್ಯನ ಕೊಟ್ಟು ಕಳ್ಸಿದ್ರು. ಅಮ್ಮ ಚೆನ್ನಾಗಿದ್ದರು, ನಮ್ಮ ಅತ್ತಿಗೆವ ಚೆನ್ನಾಗಿದ್ದರು, ಅಣ್ಣ ಏನ್ ಮಾಡ್ತಿದ್ರು ನೋಡಿ ಸರ್. ಈ ವಿಚಾರಕ್ಕೆ ನಾನು ಇದ್ದಲ್ಲ ಮಾತಾಡ್ಬೇಕಿತ್ತ, ನಾವನ್ನ 2 ಮೂಟೆ ಕಳ್ಸಲು 4 ಮೂಟೆ ಆಗಿತ್ತ, 4ನೇ ಆಗಿದ್ದು 2 ನನಗೆ ಕೊಟ್ಬಿಟ್ಟ. ಅತ್ತಿಗೆವ ಚೆನ್ನಾಗೈತಾ? ಹೌದಾ? ಅಜ್ಜವಾಗಿ ಹೇಳ್ತಾ ಆಯ್ತು. ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಬಸ್ಸಾರು ಮಾಡಿ ಕೇಳು. ಅಕ್ಕೆ ಗೊತ್ತು ನಮಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋ ಬಸ್ಸಾರು ಜಾಸ್ತಿ ತಿಂತೀವಿ. ಸರಿ, ನಾನು ಮನೆಗೆ ಬರ್ತೀನಲ್ಲ, ನಿನ್ನ ಜೊತೆಗೆ ಹೋಗ್ತೀನಿ. ಆಯ್ತು, ನಿನ್ನ ಜೊತೆಗೆ ಹೋಗ್ತೀನಿ. ಇಲ್ಲ, ನಿನ್ನ ಜೊತೆ ನಿಮ್ಮ ಜೊತೆಗೆ ಹೋಗ್ಬಿಡ್ತೀನಿ ನಾನು. ಆಗ್ಬೋದಾ? ಇಲ್ಲ, ನಿನ್ ಜೊತೆ ಉಣ್ಣಕ್ ಬರ್ಬೇಕಾ ಬೇಡ? ತಗೊಳ ತಗೊಳ್ಳಲೇ ನಿನ್ ಜೊತೆ ಉಣ್ಣಲ್ಲ. ಮೂಲೆಗೆ ಅಪ್ಪ ಬೈಸಂದ್ರ ಪಾಳಿ ಮಂದಿರಮ್ಮ ಅಂಗಡಿ ಇಕ್ಕವಳೆ, ಅವ್ರ ಅಂಗಡಿಗೆ ಬೋಟಿ ತಗೊಂಡು ತಿನ್ಕೊಂಡು ಒಟ್ಟಿ ಒಂದೇನಾ? ಈ ಮೂಟ್ಗಳು ಎತ್ಕೊಂಡೋಗಲ್ಲ ನನ್ನ ಕಾಡಲ್ಲಿ. ಹೋಗ ಪಾಣಿ ಇಟ್ಕೋಗ ಇಷ್ಟಕ್ಕೆ ನಾನು ನಮ್ಮ ಅಣ್ಣಯ್ಯ ಅವ್ನ 2 ಎಕರೆ ಹೋಗ್ಲಿ ಅಂತಿದ್ದೆ, ಇವ್ 2 ಎಕರೆ ಹೋಗ್ಲಿ ಅಂತಿದ್ದೆ. ಆ ರಾಜಪ್ಪ ಪುಣ್ಯಾತ್ಮ ಎಲ್ಲಾರು ನಮ್ಮನ್ನ ಅಂಟ್ಕೊಂಡ್ಬಂದ್ರು. ಇಬ್ಬರು ಎಕಡ ತಗೊಂಡು ಹೊಡೆದ್ರು ಬುದ್ಧಿ ಬರಲಿಲ್ಲ. ಎಲ್ಲಾರು ಅಂಟ್ಕೊಂಡ್ಬಂದ್ರು. ಇದೇನ ಆ ರಾಜಪ್ಪನ ಪುಣ್ಯಾತ್ಮ ಮಾತು ಕೇಳಿ ಇವತ್ತು ನೋಡಿ 2 ಮೂಟೆ ಹುಣ್ಸೆನೂ ಬಂತು, ನಮ್ಮ ಅಣ್ಣ ನನಗೆ ಊಟನೂ ಮಾಡಿದ್ರು.
ಕಿತ್ತಾಡ್ತವೆ ಆಸೆಗಳು ಗಂಟಲು ಕಿತ್ತಾಡ್ತವೆ ಆಸೆಗಳು ಗಂಟಲು ಕಿತ್ತಾಡ್ತವೆ. ಏನಪ್ಪ ರಾಜಪ್ಪ, ಇಷ್ಟು ನನ್ನಂತ ಆಡ್ಕೊಂಡು ಕೂರ್ಕೊಂಡು ಗೊತ್ತಾಗ್ತದಪ್ಪ. ಏನಿಲ್ಲ ರಾಜಪ್ಪ, ನಮ್ಮ ಅಣ್ಣನ ಗದ್ದೆ ಒಡ್ಕೋಗಿತ್ತು, ಹಂಗೆ ನೀರು ಬಿಡವ ಅಂತ ಹೊಟ್ಟೆ. ಅಣ್ಣನ ಗದ್ದೆಗೆ ನೀರು ಬಿಡೋ ಮಟ್ಟಕ್ಕೆ ಬಂದ್ಬಿಟ್ಟ. ಹೂ ಮತ್ತೆ ಅಣ್ಣ ಬೇರೆ ತಮ್ಮ ಬೇರೆ ಆತರ. ಸರಿ ಸರಿ, ಏನೋ ಒಳ್ಳೇದಾಯ್ತಾ? ಹೌದು, ಅಣ್ಣದಂದ್ರೆ ಹುಣಸೆಹಣ್ಣು ಕೇಸ್ ಇತ್ತಲ್ಲ, ಏನಾಯ್ತು? ಸರೋಗ್ಬಿಟ್ಟಲ್ಲ ರಾಜಪ್ಪ, ಸರೋಯ್ತು ನೋಡು. 4 ಮೂಟೆ ಹುಣಸೆಹಣ್ಣು ಆಗಿತ್ತಂತೆ, 4 ಮೂಟೆ ಹುಣಸೆಹಣ್ಣು ಆಗಿತ್ತಂತೆ. ನೀನ್ ಹೇಳ್ದಂಗೆನೆ ನೋಡಿ, ಎಲ್ಲಾರ್ಗೂ ಏನೇನೋ ಹೇಳ್ತಾರೆ, ಯಾರ ಮಾತು ಕೇಳಿಲ್ಲ. ನೀನು ರೇಷ್ಮೆ ಬಟ್ಟೆಯಲ್ಲಿ ಸುತ್ಕೊಂಡು ಹೊಡೆದು ಹೇಳ್ಕೊಡ್ತೀನಿ ಮಾತನ್ನ ಚಾಚು ತಪ್ಪೆ. ಸೀನಿಂದ ಲಾಯರನ್ನ ಯೋ ನೀನ್ ಕೊಟ್ಟಿರೋ ಕಾಸು ನನಗೆ ಕೊಡೋಣ. ಚಂದ್ರಪ್ಪ ಲಾಯರ ಕೊಡೋಣ, ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು ವಾಪಸ್ ಇಸ್ಕೊಂಡ್ಬಂದ. ಸೀದಾ ನಮ್ಮ ಅಣ್ಣ ನೋಡ್ನ, ನಮ್ಮ ಅದಕ್ಕೆ ನನಗೆ ಇಷ್ಟ ಆಗಿರೋ ಬಸ್ಸರ್ ನೋಡಿದ್ಲ. ನಾನು ಕೂತ್ಕೊಂಡು ಹೊಟ್ಟೆ ಮೇಲೆ ಸಿದ್ದಿತ್ತು ರಾಜಪ್ಪ, ಕೂತ್ಕೊಂಡು ಜಾಮಾಯಿಸಾಕ್ತೆ ಹಂಗೆ. ಆಮೇಲೆ ನೀನ್ ಹೇಳಿದ 3ನೇ ಮಾತು ಹೇಳಿದೆ, ನೋಡು ಹುಣಸೆ ಮರ ನಿಂಗೆ ಬೇಕಾ, ನೀನು ಅಡಿಕೆ ಹೋಗ್ ಒಂದು ಹೇಳಿ 2 ಜನ ಹೋಗಿ ಹುಣಸೆ ಹಣ್ಣು ನಿಂಗೆ ಬೇಕಾ, ಅದು ನೀನು ಇಂಕ ಹೋಗು ಅಂತ ಹೇಳಿ ಬಂದ್ಬಿಟ್ಟ. ಅದಾದ್ಮೇಲೆ ಬೆಳಿಗ್ಗೆ ಒತ್ತಾರೆ ನಮ್ಮ ಅಣ್ಣನ ಮಕ್ಕಳು ಸುಂದರಾಜ್ ಸೇತುವೆಯಲ್ಲಿ 2 ಮೂಟೆ ಹುಣಸೆ ಹಣ್ಣು ತರಿಸಿದ್ರು. ಅದು ಎಂತ ಹುಣಸೆ ಹಣ್ಣು ಅಂತೀಯ ರಾಜಪ್ಪ, ಮ್ಯಾಲ್ಗಡೆ ಒಟ್ಟು ತೆಗ್ಸಾಕಿ ಒಳಗಡೆ ಇರೋ ಬೀಜನ ತಿಚ್ಚಾಕಿ ಬರೀ ಹುಣಸೆ ಹಣ್ಣು 2 ಮೂಟೆ ತಂದು ಕೊಟ್ಟವ್ರೆ ರಾಜಪ್ಪ. ನನಗೆ ಹೊಟ್ಟೆ ಎಲ್ಲ ಸುರು ತಂದ್ಬಿಡ್ತು. ಇಂಥ ಮನ್ಸನ್ನ ನಾನು ಹೋಗಿ ಕೇಸ್ ಹಾಕ್ಬಿಟ್ನಲ್ಲ, ಜಗಳ ಮಾಡ್ಬಿಟ್ನಲ್ಲ, ಕಾಲ ಕೊಟ್ಬಿಟ್ನಲ್ಲ ಅಂತ ಬೇಸರ ಆಗೋಗ್ಬಿಡ್ತೀವಿ ರಾಜಪ್ಪ. ಅಲ್ಲೋ, ಈಗ ತೀರ್ಮಾನ ಆಯ್ತಲ್ಲ, ಓ ಆನೆಗೆ ಫಸ್ಟೇನೆ ನಿಮಗೆ ಬುದ್ಧಿ ಇತ್ತು. ಏನಪ್ಪ ಬುದ್ಧಿ ಇದ್ರೆ ಆ ಹೊಲ ಮಾಡ್ತಾ ಇದ್ದ, ಆ ಏರಿ ಮೇಲೆ ಗದ್ದೆ ಮಾಡ್ತಾ ಇದ್ದ, ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಆ ಲಾಯರ್ ಬಿಡಕ್ಕೆ ಆಮೇಲೆ ಬುದ್ಧಿ ಬಂತ ನಿಮಗೆ. ಏನ್ ಮಾಡೋದು ರಾಜಪ್ಪ, ಕೆಪ್ಪ ಆಗ್ಬಿಟ್ಟೈತೆ. ಇನ್ ಮುಂದೆ ನಾನು ಹೇಳೋದಿರ್ತಯ್ಯಪ್ಪ, ಯಾವ ಊರಾಗನ ಆಗ್ಲಿ, ಯಾರ ಮನೆಗನ ಆಗ್ಲಿ, ಅಣ್ಣ ತಮ್ಮಂದಿರು ಏನಾದ್ರು ಇದ್ರೇಯ, ಜಮೀನ್ ಇದ್ರೇಯ, ಯಾಕ ಇತ್ತೋಡಿ ಹತ್ತೋಡಿ ಇತ್ತೋತದ, ನೀವು ಹಂಚ್ಕೊಂಡು ಆನಂದವಾಗಿ ಸುಖದಿಂದ ಸಂತೋಷದಿಂದ ಉಂಡ್ಕೊಂಡು ಚೆನ್ನಾಗಿದ್ರೆ ಅದಕ್ಕಿಂತ ಸುಖ ಇನ್ನೊಂದಿಲ್ಲ ರಾಜಪ್ಪ. ಮುಗಿದು ರಾಜಪ್ಪ, ನೀನು ನಮ್ಮ ಮನೆ ಬಾಗಿಲು ದೇವರ ಗೋ, ನೀನು ನಮ್ಮ ಗುರುನೇ ಬಿಡಯ್ಯ ರಾಜಪ್ಪ. ನೀನು ಕರೆದ ನಿಮ್ಗೆ, ನೀನು ನಮ್ಮ ಗುರು. ಹಂಗಾದ್ರೆ ನಾನು ಗುರು ಕಾಣಿಕೆ ಏನ್ ತಂದಿದ್ಯಪ್ಪ? ಏನಪ್ಪ ಏನ್ ಕೊಡ್ತೀಯಾ? ಅಯ್ಯೋ, ಸಿಹಿ ಊಟ ಬೇಕಾ ಮಟನ್ ಊಟ ಬೇಕಾ ನೀಗ? ಮಟನ್ ಊಟನೋ ಬೇಡ, ಮತ್ತೆ ನೀನ್ ಸಿಹಿ ಊಟನೋ ಬೇಡ. ಮಹಾಭಾರತದಲ್ಲಿ ಏಕಲವ್ಯ ಅಂತ ಒಬ್ಬ ಇದ್ದಂತೆ. ಏನಪ್ಪ, ಅವನ ಗುರುಗಳಿಗೆ ತನ್ನ ಹೆಬ್ಬೆಟ್ಟೆ ಕತ್ತರಿಸ್ಬಿಟ್ಟು ಕೊಡ್ತಾನಂತೆ. ಊರಾಜಪ್ಪ ರಾತ್ರಿ ನಾನು ಊಟ ಮಾಡಕ್ ಹೋಗಿದ್ನಲ್ಲ, ನಮ್ಮ ಅಣ್ಣನ ಮಕ್ಕಳು ಸುಂದರಾಜ್ ಚಂದ್ರ ಅದೆಲ್ಲ ಪಾಠ ಹೇಳ್ಕೊತಿದ್ರು ಏಕಲವ್ಯ ಅಂತ. ಅವನು ಗಟ್ಟೆ ಕೊಟ್ಬಿಟ್ಟಂತಲ್ಲಪ್ಪ ಅವನು ಗುರುಗ. ಓನಪ್ಪ, ನೀನು ಗುರುದಕ್ಷಿಣೆ ಕೊಡೋದೇ ಆದ್ರೆ ನಾನು ನಿನ್ನ ಹೆಬ್ಬೆಟ್ಟು ಕತ್ತರಿಸ್ಕೊಡು. ನನ್ನ ಅಪ್ಡೇಟ್ ಮಾಡಿದ್ರೆ ನೀನೇನ್ ಮಾಡಿದೆ? ಇವಾಗ ನಾನು ಗುರು ಕಾಣಿಕೆ ಕೇಳಿದೆ ತಾನೆ, ಆಯ್ತು, ಏನು ಅದೇ ಕೊಡ್ತೀನಿ ಅಂತ ಹೇಳಿ ಹೆಬ್ಬೆಟ್ಟು ಕೊಡು ಅಂತ ಕೇಳಿದೆ ಆಯ್ತು, ತಾನೆ. ಕೊಡ್ತೀನಿ. ಅದು ಕೊಡಕ್ ಆಯ್ತಾ ಇಲ್ವಾ ನಿಮ್ಗೆ? ಕೊಡ್ತೀನಿ ಬಾರಪ್ಪ, ನೀನು ಮುನ್ಸ್ಕೊಂಡ್ಬೇಡ. ಯಾವ್ದಪ್ಪ ಮತ್ತೆ ಕಳಪ್ಪ. ಎಡಗೈ ಹೆಬ್ಬೆಟ್ಟು ಕೊಡಪ್ಪ. ಆಯ್ತು, ಇದೇ ಕೊಡ್ತೀನಿ, ಕಚ್ಚ ಕತ್ತರಿಸ್ಬಿಟ್ಟು ಕೊಡಯ್ಯ ನೀನೆ. ದಡ್ಡ, ಅದಕ್ಕೆ ಕೊಡೋದು ದಡ್ಡ ಅನ್ನೋದು. ಹೆಬ್ಬೆಟ್ಟು ಬೇಡ ಅಂತಾನೆ, ಕೊಡು ಅಂತಾನೆ. ಎಲ್ಲಿ ತಲೆ ಚೆಚ್ಕೊಂಡ್ಲಿ ನಾನು ಇನ್ ಮುಂದಕ್ಕೆ ನೀನು ಎಲ್ಲೇ ಓದಿದ್ರು, ಯಾವುದೇ ಆಫೀಸ್ಗೆ ಹೋಗಿ, ಯಾರೇ ದೊಡ್ಡ ಕರೀಲಿ, ಯಾರೇ ಓದಿರೋ ಕರೀಲಿ, ಹೆಬ್ಬೆಟ್ಟು ಒತ್ತು ಅಂತ ಹೇಳಿದ್ರೆ ಎಲ್ಲೂ ಒತ್ಕೊಂಡು ಮೊದಲ ಅವ್ರ ಗುರು ಏನಕ್ಕೆ ಗೊತ್ತಾ ಹೆಬ್ಬೆಟ್ಟು
ಅದಕ್ಕೆ ಎಫೆಕ್ಟು ಎಲ್ಲೂ ಹೋಗ್ಬಾರ್ದು. ನಾಲ್ಕು ಅಕ್ಷರ ಕಲಿಬೇಕು. ರಾಜಪ್ಪ, ಈ ವಯಸ್ಸಿನಾಗೆ ನಾನು ಅಕ್ಷರ ಕಲ್ತು ಯಾವ ರಾಜ್ಯ ಆಡ್ಬೇಕು? ಅಲ್ಲಪ್ಪ, ನಾನು ಬೆಳಗ್ಗೆ ಸಾಯಂಕಾಲ ಗದ್ದೆಯೊಳಗೆ ಕ್ಯಾಮೆ ಮಾಡ್ತೀನಾ? ಹೂ ಮಾಡ್ತೀಯ? ಬೆಳಗ್ಗೆ ಬಂದು ಸಿಟಿ ಒಳಗೆ ಕೆಲಸ ಮಾಡ್ತೀನಿ. ಆಯ್ತು, ಮಾಡ್ತೀಯ. ಹಂಗೆ ನಾನು ಕ್ಯಾಮೆ ಮಾಡ್ತೀನಿ, ನಾನು ಸಿಟಿಯಲ್ಲಿ ಬಂದು ಕೆಲಸ ಮಾಡ್ತೀನಿ. ನಾನು ವಿಷಯ ಒಂದು ಆಗಿಲ್ವಾ? ನಾನೇನ್ ಮಾಡ್ಬೇಕು ಹೇಳ? ಅದಕ್ಕೆ ನೀನು ರಾತ್ರಿ ಸಾಯಂಕಾಲ ಕ್ಯಾಮೆ ಎಲ್ಲ ಮುಗಿದ್ಮೇಲೆ ಸಾಯಂಕಾಲ 6 ಗಂಟೆಗೆ ನೀನು ನಿನ್ನ ಜೊತೆಗೆ ಯಾರೇ ಓದಕ್ಕೆ ಬರೋದು ಬರೆಯಕ್ಕೆ ಬರೋದು ಅಂಥವ್ರೆಲ್ಲ ಕರ್ಕೊಂಡು ಪಂಚಾಯತಿ ಜೊತೆಗೆ ಬರಬೇಕು. ಅಲ್ಲಿ ನಾನು ಅಕ್ಷರ ಕಲಿಸ್ತೀನಿ. ಕೆಲಸ ಮುಗಿದ್ಮೇಲೆ ಓ ಹಂಗಾದ್ರೆ ನಮ್ಮ ಪ್ರಕಾಶನ, ವೆಂಕಟೇಶನ, ವೆಂಕಟಪ್ಪನ, ಈ ರಮೇಶನ ಎಲ್ಲರೂ ಕರ್ಕೊಂಡು ಬಂದಿದ್ದು ಬಿಡು. ಅಶ್ವತ್ ಕಟ್ಟಾಗ ವೆರಿ ಗುಡ್. ಎಲ್ಲರೂ ಕರ್ಕೊಂಡು ಬಾ. ಆ ಮೂಲಿಂದ ಮಂಜಪ್ಪನ ಕರ್ಕೊಂಡು ಬಂದ್ಬಿಡ್ತೀನಿ. ಆದ್ರೆ ನಿಮ್ಮಿಬ್ಬರಲ್ಲಿ ಗೆದ್ದೋರು ಯಾರು? ನಾನೇ. ಇಲ್ಲಪ್ಪು, ನಮ್ಮ ಅಣ್ಣ. ಇಲ್ಲಪ್ಪು, ನಮ್ಮಿಬ್ಬರನ್ನು ಗೆದ್ದವನು ನೀನು. ನೀನೇ ನಮ್ಮ ಹೀರೋ. ಊರು ಒಂದು ಮಾಡೋಂಥವ್ರು ಇದ್ದು ಬಿಟ್ರೆ ಆ ಊರು ಸುಭಿಕ್ಷವಾಗಿರ್ತದೆ. ನೀನೇ ನಮ್ಮ ಗುರು. ಗೆಲುವು ಯಾರದು? ಕೆಲವು ಯಾರದು? ರಾಜಪ್ಪಂದು. ಕೆಲವು ಯಾರದು? ರಾಜಪ್ಪಂದು. ಕೆಲವು ಯಾರದು? ರಾಜಪ್ಪಂದು. ಗೆಲುವು ಯಾರದು? ರಾಜಪ್ಪಂದು. ಸ್ನೇಹಿತರೆ, ಇದು ಕೇವಲ 4 ಪ್ರಾಕ್ಟೀಸ್ ಕೊಟ್ಟಿದ್ದು. ಇದರಲ್ಲಿ ಏನಾದರೂ ತಪ್ಪು ಬಂದಲ್ಲಿ ಇನ್ನೊಂದೇ ಒಂದು ಸೀನ್ ಐತೆ. ದಯವಿಟ್ಟು ನೀವೆಲ್ಲರೂ ಹಂಸಕ್ಷೀರನಾಯದಂತೆ ಕ್ಷಮಿಸ್ತೀರ ಅಂತ ತಿಳ್ಕೊಂಡಿದ್ದೀನಿ. ಈ ನಾಟಕ ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆಗಿದ್ದವ್ರು ಮಾತ್ರ ಜೋರು ಚಪ್ಪಾಳೆ. ನಾವೀಗ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಏನಂದ್ರೆ, ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಇರುವಂಥ ಸ್ಟೋರಿ ಇದು ಸಾಕ್ಷರತಾ ಸಂದರ್ಭದಲ್ಲಿ 360 ಪ್ರದರ್ಶನ ಆಯಿತು. ಈ ನಾಟಕ, ಈ ಕತೆ ನಾನು ಹಂಗೆ ಕೈ ಚೆಚ್ಚುವಾಗ ನಮ್ಮ ದೊಡ್ಡಮ್ಮ, ಅನಕ್ಷರ ದೊಡ್ಡಮ್ಮ ಹೇಳಿದ ಕಥೆನ ನಾಟಕದ ರೂಪಕ್ಕೆ ತಂದಿದ್ದೀನಿ. ಬರೀ ಕೇವಲ 4 ದಿವಸ ಹೇಳಿಕೊಟ್ಟಿದ್ದ ನಮ್ಮ ಇವರೆಲ್ಲರೂ ಕಲಾವಿದರು ಸಹಕರಿಸಿ ಮಾಡಿದ್ದಾರೆ. ಈಗ ಕೊನೆ ಒಂದು ಸೀನ್ ನೋಡಿಕೊಂಡು ದಯವಿಟ್ಟು ಇವರೆಲ್ಲರೂ ಆಶೀರ್ವಾದ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಳಿಸಲಾಗದ